ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ KE ಅವರ ಕಡೆಯಿಂದ ಇವತ್ತು ಬಂದಿರುವಂತಹ 3 ನೋಟಿಫಿಕೇಶನ್ ಅಲ್ಲಿ ಮೊದಲನೇದು ಅಂತಂದ್ರೆ ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ BSc ನರ್ಸಿಂಗಿಗೂ ಕೂಡ ಈಗಲೇ ವೆರಿಫಿಕೇಶನ್ ಅನ್ನು ಮಾಡ್ಕೊಂಡು ಬರಬೇಕಾ ಅಂತ ಹೇಳಿ. ಸೊ ನಾನು ಆಲ್ರೆಡಿ ಹೇಳಿದ್ದೆ BSc ನರ್ಸಿಂಗು ಕೂಡ ಇದು ಅಪ್ಲೈ ಆಗ್ತದ ಅಂತ ಹೇಳಿ. ಇದನ್ನ KE ಅವರು ಅಫಿಷಿಯಲಿ ಹೇಳಿರುವಂತದ್ದು. ಸೊ ಈ ಒಂದು ನೋಟಿಫಿಕೇಶನ್ ಏನಿದೆ, ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಈಗ ಏನು ನಡೀತಾ ಇದೆ ಅದು ಎಲ್ಲಾ ಕೋರ್ಸ್ಗಳಿಗೆ, ಅಂದರೆ ಇಂಜಿನಿಯರಿಂಗು, ಯೋಗ ಅಂಡ್ ನ್ಯಾಚುರೋಪತಿ, ಸೊ ಫಾರ್ಮ್ ಸೈನ್ಸ್ ಕೋರ್ಸಸ್ ಇರ್ಬೋದು, ಅಥವಾ ವೆಟರ್ನರಿ ಇರ್ಬೋದು, ಕೃಷಿ ವಿಜ್ಞಾನ ಅಂದ್ರೆ BSc ಅಗ್ರಿಕಲ್ಚರ್ ಇರ್ಬೋದು, ಇವೆಲ್ಲ ಬಿ ಫಾರ್ಮಾ ಡಿ ಮತ್ತೆ BSc ನರ್ಸಿಂಗ್ಗೂ ಕೂಡ ಇದು ಅನ್ವಯಿಸ್ತದ ಅನ್ನೋದನ್ನ ಹೇಳಿದ್ದಾರೆ. ಸೊ BSc ನರ್ಸಿಂಗ್ಗೆ ಪಾರ್ಟಿಸಿಪೇಟ್ ಮಾಡುವಂತ ವಿದ್ಯಾರ್ಥಿಗಳು ಕೂಡ ನೀವು ಈಗಲೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡಿಕೊಂಡು ಬರಬೇಕು. ನಿಮಗೆ ಸಂಬಂಧಪಟ್ಟಂತಹ BO ಆಫೀಸ್ಗೆ ಸೊ ನೀವು ಎಲ್ಲ ಸ್ಟಡಿ ಸರ್ಟಿಫಿಕೇಟು ಕನ್ನಡ ಮೀಡಿಯಂ, ರೂರಲ್ ಇಫ್ ಇಟ್ ಈಸ್ ಅಪ್ಲಿಕೇಬಲ್ ತೆಗೆದುಕೊಂಡು ಹೋಗ್ಬಿಟ್ಟು ನಿಮ್ಮ ರ್ಯಾಂಕಿನ ಆಧಾರದ ಮೇಲೆ, ಸೊ ಆಲ್ರೆಡಿ ನಿಮ್ಮ ರ್ಯಾಂಕ್ ಮುಗಿದಿದ್ರೆ ಇನ್ನು 15ನೇ ತಾರೀಕಿನ ತನಕ ಏನು ಟೈಮ್ ಇದೆ, ಸೊ ಅಷ್ಟರೊಳಗೆ ನಿಮಗೆ ಸಂಬಂಧಪಟ್ಟಂತ BO ಆಫೀಸಿಗೆ ಹೋಗ್ಬಿಟ್ಟು ಆದಷ್ಟು ಬೇಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನು ಮುಗಿಸ್ಕೊಂಡು ಬಂದ್ಬಿಡಿ. ಎರಡನೇ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಅಂತಂದ್ರೆ, ಈಗ ಬಹಳ ಜನ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ರ್ಯಾಂಕ್ ಬಂದಿರಲಿಲ್ಲ, ಬೇರೆ ಬೇರೆ ರ್ಯಾಂಕ್ಗಳು ಬಂದಿರ್ತದೆ. ಅಂತಹ ವಿದ್ಯಾರ್ಥಿಗಳು ಕೂಡ ಆ ಎಲ್ಲ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಯಾವ ಒಂದು ಪರ್ಟಿಕ್ಯುಲರ್ ರ್ಯಾಂಕ್ ಬಂದಿರ್ತದೆ, ಸೊ ಇಂಜಿನಿಯರಿಂಗ್ ಬರದೇ ಇರಬಹುದು, ಬೇರೆ ರ್ಯಾಂಕಿನ ಆಧಾರದ ಮೇಲೂ ಕೂಡ ನೀವು ಸಂಬಂಧಪಟ್ಟಂತಹ BO ಆಫೀಸಿಗೆ ಹೋಗ್ಬಿಟ್ಟು ವೆರಿಫಿಕೇಶನ್ ಅನ್ನ ಮಾಡಿಕೊಂಡು ಬರಬಹುದು. ಮೂರನೇ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಏನಂತಂದ್ರೆ, ಅದನ್ನ ಇನ್ನೊಂದು ರೀತಿ ಹೇಳಿರುವಂತದ್ದು. ಸೊ ಇಲ್ಲಿ ಇದುವರೆಗೆ ನಡೆದಂತಹ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಲ್ಲಿ ಯಾರ್ಯಾರು ಎಬ್ಸೆಂಟ್ ಇದ್ದಿದ್ರಿ ಅಥವಾ ಯಾರ್ಯಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗಿರಲಿಲ್ಲ, ಸೊ ಅಂತವರು ಮುಂಬರುವಂತಹ ದಿನಗಳಲ್ಲಿ 13ನೇ ತಾರೀಕಿನ ಒಳಗಾಗಿ ಈಗ ಯಾರ್ಯಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ತಪ್ಪಿಸ್ಕೊಂಡಿದ್ದೀರಿ, ಎಬ್ಸೆಂಟ್ ಆಗಿದ್ದೀರಿ, ಅವರೆಲ್ಲರೂ ಕೂಡ ನಿಮಗೆ ಸಂಬಂಧಪಟ್ಟಂತ BO ಆಫೀಸಿಗೆ ಹೋಗ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡಿಕೊಂಡು ಬರಬೇಕು ಅಂತ ಹೇಳಿರುವಂಥದ್ದು. ಸೊ ಇವು 3 ನೋಟಿಫಿಕೇಶನ್ ಅಲ್ಲಿ ಅವರು ಹೇಳಿರೋದು ಬಹಳ ಸಿಂಪಲ್. ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಏನು ಶೆಡ್ಯೂಲ್ ಅನ್ನ ಬಿಟ್ಟಿದ್ದೀವಿ, ನಿಮಗೆ ಸಂಬಂಧಪಟ್ಟಂತಹ BO ಆಫೀಸಿಗೆ ಹೋಗ್ಬಿಟ್ಟು ನೀವು ಯಾವುದೇ ಕೋರ್ಸ್ ಅವರು ಸಂಬಂಧಪಟ್ಟವರಾಗಿರ್ಬೋದು, KCET ಅಂಡರ್ ಬರುವಂತ ಎಲ್ಲಾ ಕೋರ್ಸ್ಗಳಿಗೂ ಕೂಡ ಅನ್ವಯ ಆಗುವಂತೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಕೊಂಡು ಬನ್ನಿ. ಹಾಗೇನಾದ್ರೂ ಬಿಟ್ಟು ಹೋಗಿದ್ರೆ, ಎಬ್ಸೆಂಟ್ ಆಗಿದ್ರೆ, ಏನೇ ಆಗಿದ್ರು ಕೂಡ ನೀವು ಮಾಡಿಕೊಂಡು ಬರಬಹುದು. 13ನೇ ತಾರೀಕಿನ ತನಕ ಟೈಮ್ ಇದೆ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳಿರುವಂಥದ್ದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.